ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಿಶೇಷವಾಗಿರುವಂತ ದಿನ, ಎಲ್ಲರೂ ಈಗ ಆಲ್ರೆಡಿ ಆಚರಣೆನ ಮುಗಿಸಿದ್ದಾರೆ, ನಾಗರ ಪಂಚಮಿ. ಸೊ ನಾನು ಕೂಡ ಹುತ್ತಕ್ಕೆ ಹೋಗಿ ಹಾಲನ್ನ ಎರೆದು ಬಂದಿದ್ದೀನಿ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಬಾರಿ ಎಲ್ಲರೂ ಮಾತಾಡ್ತಿರ್ತಾರೆ, ಎಷ್ಟೊಂದು ಹಾಲು ಹಾಕ್ತಾರಪ್ಪ, ಎಷ್ಟು ವೇಸ್ಟ್ ಆಗುತ್ತೆ, ಅಥವಾ ಹಾಲು ಹಾಕಿದ್ಮೇಲೆ ನೀವು ನೀರು ಹಾಕ್ಬೇಕು, ನೇರವಾಗಿ ಹೋಗಿ ಕೆಲವರು ಸರ್ಪಕ್ಕೆ ಹಾಲನ್ನು ಕೊಡುವಂಥದ್ದು, ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ವಿಡಿಯೋಸ್ ನೋಡೋದಾಗಿರ್ಬೋದು ಅಥವಾ ಮಾತುಗಳಲ್ಲಿ ನಾವು ಕೇಳಿರ್ತೀವಿ. ಸೊ ಎಷ್ಟು ಸರಿ ಎಷ್ಟು ತಪ್ಪು, ಆಚರಣೆ ಅಂತೂ ಆಗೋಗ್ಬಿಟ್ಟಿದೆ ಈಗ. ಸೊ ಆ ರೀತಿ ಹಾಲು ಹಾಕೋದ್ರಿಂದ ವೇಸ್ಟ್ ಆಗುತ್ತೆ, ಈ ಥರ ಎಲ್ಲ ಮಾತುಗಳು ಬರುತ್ತೆ. ಅಂಥವ್ರಿಗೆಲ್ಲ ಏನು ಹೇಳ್ಬೋದು ಗುರುಗಳು, ಏನು ಹೇಳ್ತೀರ ತಾವು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಯಾರ್ಯಾರು ಹೇಳ್ತಾರೋ ವೇಸ್ಟು ನಿಜ, ಅದು ಅವ್ರು ಹೇಳಿದ ಪಾಪ ಸತ್ಯಾಂಶ ಇದೆ, ಅವ್ರ ಕಣ್ಣಿಗೆ ಹಾಕಿ ಕಾಣಿಸುತ್ತೆ. ಇನ್ನು ಮಂತ್ರಿಮಂಡಲದಲ್ಲಿ ಸಾವಿರಾರು ಕೋಟಿ ಮಾಡಿದವರು ಯಾವ್ಯಾವುದಕ್ಕೋ ಬಳಸ್ತಾರೆ, ಅದೆಲ್ಲ ವೇಸ್ಟು ಅಂತ ಕಾಣಿಸಲ್ಲ. ಇನ್ನು ರಾಜ್ಯದಲ್ಲಿ ಇರ್ತಕ್ಕಂತಹದ್ದು ಭ್ರಷ್ಟಾಚಾರಕ್ಕೆ ಸಂಬಂಧಪಡುವಂಥದ್ದು, ಅವರು ಬಳಸುವಂಥ ಆ ಮದ್ಯ ಮಾಂಸಗಳು ವೇಸ್ಟ್ ಆಗಲ್ಲ. ಚೆನ್ನಾಗೊಂದು ಜ್ಞಾಪಕ ಇಟ್ಕೊಳ್ಳಿ, ನಾಗನಿಗೆ ಹಾಲು ಹಾಕ್ತಾ ಇರೋವಂಥದ್ದು ನಮ್ಮ ಸಂತೋಷಕ್ಕಾಗಿ, ನಿಮ್ಮ ಸಂತೋಷಕ್ಕಲ್ಲ. ನಿಮ್ಮ ಸಂತೋಷಕ್ಕೆ ನೀವೇನೇನೋ ಮಾಡ್ತೀರಿ, ಮೋಜು ಮಸ್ತಿ, ಅದನ್ನು ನಾವು ಕೇಳ್ತೀವಾ? ಇದು ನಮ್ಮ ಸಂತೋಷ, ದೇವರು ಇದಾನೋ ಇಲ್ಲವೋ, ನಮ್ಮ ಸಂತೋಷಕ್ಕೆ ನಾವು ಮಾಡಿಕೊಂಡಾಗ ನಿಮ್ಮ ಮಾತುಗಳು ಏನಕ್ಕೆ ಬೇಕವೋ. ನೀವು ಎಷ್ಟೊಂದು ವೇಸ್ಟ್ ಮಾಡ್ತೀರಿ ಗೊತ್ತುಂಟಾ? ಟನ್ ಗಟ್ಟಲೆ ನಿಮ್ದು ವೇಸ್ಟ್, ನಮ್ದು ಗ್ರಾಮ ಲೆಕ್ಕ. ಇದನ್ನು ವೇಸ್ಟ್ ಅನ್ನಲ್ಲ, ಚೆನ್ನಾಗಿ ಜ್ಞಾಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ತಾತ ಮುತ್ತಾತ ಸತ್ತು ಹೋಗಿದ್ರೆ ಅವರ ಸಮಾಧಿ ಬಳಿ ಹೋಗಿ ನೀವು ಒಂದಷ್ಟು ಏನೋ ಇಟ್ಟು ಬರ್ತೀರಿ, ಅವ್ರು ತಿಂತಾ ಇದ್ರ ಆಸೆ ಅಂತ. ಏನಕ್ಕೆ ಇರ್ತಾರೆ? ಅದೆಲ್ಲ ವೇಸ್ಟ್ ಅಲ್ವಾ? ಅದು ವೇಸ್ಟ್ ಅಲ್ವನ್ರಿ? ಅದು ದಡ್ಡ ಮುಂಡೇವ ಮಾತಾಡ್ತೀರಿ, ಆದರೆ ಒಂದಷ್ಟು ಲೌಕಿಕವಾಗಿ ಯೋಚನೆ ಮಾಡಿ ಮಾತಾಡಿ. ಯಾಕಿಟ್ರಿ ನೀವು ಅವ್ರಿಗೆ? ನಾಗನಿಗೆ ಇಡೋದ್ರ ಅರ್ಥವೇನು ಅಂದ್ರೆ, ಜೀವಂತ ನಾಗನಿಗೆ ಹಾಲು ಉಣಿಸಬಾರದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಜೀವಂತ ನಾಗನಿಗೆ ಅದಕ್ಕೆ ತೊಂದರೆ ಆಗೋ ಸಾಧ್ಯತೆ ಹೆಚ್ಚು ಇರುತ್ತೆ. ನೀವು ಹಾಲನ್ನು ಉಣಿಸಿದ್ರೆ ಅದಕ್ಕೆ, ಜೀವಂತ ನಾಗಕ್ಕೆ. ಕಲ್ಲು ನಾಗರಕ್ಕೆ ಹಾಲು ಎರೆಯಬಹುದು. ಅದೇನಂತ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು. ನಮ್ಮ ಭಾರತೀಯರಿಗೆ ಒಂದು ಸಂಪ್ರದಾಯದ ಲೆಕ್ಕದಲ್ಲಿ ಭೂಭಾರವನ್ನು ಹೊತ್ತಿರ್ತಕ್ಕಂತಹ ನಾಗನಿದು. ಅಂತಹ ಸರ್ಪೇಬಿ ಏಕೇಚ ಪೃಥ್ವಿ ಮನೋ ಅಂತ ಒಂದು ಮಂತ್ರವಿದೆ. ಸರ್ಪೇಬಿ ಏಕೇಚ ಪೃಥ್ವಿ ಮನೋ ಅನ್ನೋ ಮಂತ್ರ ಏನಿದೆಯೋ ಅದು ನಮಗೆ ಈ ಭೂಭಾರವನ್ನು ಹೊತ್ತಿರ್ತಕ್ಕಂತಹ ಆ ಶೇಷನಿಗೆ ನಾವೊಂದು ಕೃತಜ್ಞತೆ ಹೇಳ್ತಾ ಇರೋ ದಿವಸ ಇದು. ಇದಕ್ಕೊಂದು ಕತೆ ಕೂಡ ಉಂಟು. ಇಲ್ಲಿ ಒಬ್ಬ ವರ್ತಕನಿಗೆ 5 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗು ಇರ್ತಾಳೆ. ಈ ಗರುಡ ನಾಗನ ನಡ್ಸ್ಕೊಂಡು ಹೋಗ್ತಾ ಇರತ್ತೆ. ಇನ್ನೇನು ಅದಕ್ಕೆ ಆಹಾರ ಬೇಕು, ಅದಕ್ಕೆ ತಗೊಂಡು ಹೋಗ್ಬೇಕು. ಆ ನಾಗ ಏನು ಮಾಡುತ್ತಂತಂದ್ರೆ, ಈ 5 ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ವಾಸ ಇರ್ತಕ್ಕ ಮನೆ ಒಳಗಡೆ ಬಂದ್ಬಿಡ್ತು. ಒಟ್ಟಾರೆಯಾಗಿ ಆ ಗರುಡನ ತಪ್ಪಿಸ್ಕೊಂಡು ಬಂದು ಬಿಡುತ್ತು. ಈ ಹೆಣ್ಣು ಮಗು ಹತ್ರ ಆಶ್ರಯ ಪಡಿತಾ ಇದೆ. ಆ ಹೆಣ್ಣು ಮಗು ಮಾತ್ರ ಅದಕ್ಕೇನು ಬೇಕೋ ಆ ಆಹಾರವನ್ನ ಕೊಡ್ತಾ ಇದೆ. ಅದು ಆ ಕೃತಜ್ಞತಾಪೂರ್ವಕವಾಗಿ ಆ ದಿನಕ್ಕೆ ಸಂಬಂಧಪಟ್ಟ ಒಂದಷ್ಟು 1 ತೊಲೆ 2 ತೊಲೆ ಅಂತಾರೆ, ಆ ಬಂಗಾರವನ್ನು ಕೊಡ್ತಾ ಇದೆ. ಖುಷಿ ಆಗ್ತಾ ಇದೆ. ಆ 5 ಜನ ಗಂಡು ಮಕ್ಳಿದ್ರಲ್ಲ, ಒಂದೊಂದು ದಿನ ಅಷ್ಟು ಕೊಡೋ ಬದಲು ಒಂದಿನ ಒಂದಷ್ಟು ಕೊಡೋ ಅಂತೇಳಿ ಒಬ್ಬ ಪೀಡಿಸ್ತಾನೆ, ಅದಕ್ಕೆ ಹೊಡಿತಾನೆ. ಆ ಹೊಡೆದು ನೋವಾದಾಗ ಎಲ್ಲ ಸೇರ್ಕೊಂಡ್ರು, ನಮಗೆ ಬಂಗಾರ ಮತ್ತು ಇವತ್ತೇ ಕೊಡು ಜಾಸ್ತಿ ಅಂತ ಕೇಳಿಕೊಂಡಾಗ ಅಷ್ಟು ಜನ, ಆ 5 ಜನ ಅಣ್ಣ ತಮ್ಮದನ್ನ ಕಚ್ಚಿ ಸಾಯಿಸ್ಬಿಡ್ತು. ಅದು ಅರೆ, ನಾನು ನಿನಗೆ ಇಲ್ಲಿ ಆಶ್ರಯ ಕೊಟ್ಟು ನಿನಗೆ ಆಹಾರ ಏನು ಕೊಡ್ತಿದ್ನೋ, ನಮ್ಮ ಅಣ್ಣ ತಮ್ಮದನ್ನ ಸಾಯಿಸ್ಬಿಟ್ಟಿ ನೀನು ಅಂತ ಹೇಳಿ ನಾನೇನು ಬದುಕಿರಬಾರ್ದು ಅಂತೇಳಿ ಅದು ಶಿರಶ್ಛೇದನ ಮಾಡ್ಕೊಳ್ತಾಳೆ ಆ ಹೆಣ್ಣು ಮಗಳು. ಆ ಶಿರಶ್ಛೇದವನ್ನ ಮಾಡ್ಕೊಳ್ಳೋಕೆ ಹೊರಟಬೇಕಾದ್ರೆ ಆ ಹೆಣ್ಣು ಮಗಳು ಆವಾಗ ಮಹಾವಿಷ್ಣು ಹೇಳ್ತಾನೆ, ನೋಡು, ಆ ಹೆಣ್ಣು ಮಗು ನಿನ್ನಿಂದ ಸಾವನ್ನ ತಂದುಕೊಳ್ತಾ ಇದ್ದಾಳೆ, ನೀನು ಹೋಗಿ ಅವರನ್ನ ಬದುಕಿಸು ಅಂತೇಳಿ ಮಹಾವಿಷ್ಣು ಹೇಳಿದಾಗ ಆ ಶಾಪ ನಿನಗೆ ಬಂದ್ಬಿಡುತ್ತೆ ಅಂತ ಹೇಳಿದಾಗ, ಸರಿ, ಆ ಸರ್ಪ ಏನ್ ಮಾಡುತ್ತೆ ಅಂತಂದ್ರೆ ಮತ್ತೆ ಅವರನ್ನ ಬದುಕಿಸಿದ ದಿನವೇ ಈ ನಾಗರ ಪಂಚಮಿ ಆಗಿತ್ತು. ಇದನ್ನ ಯಾರು ಕೇಳ್ತಾರಂತಂದ್ರೆ, ಕೃಷ್ಣನ ಮಗ ಸಾಂಬನು ಕೇಳ್ತಾನೆ ಇದನ್ನ. ಅದಕ್ಕಾಗಿ ಇದು ನಾನು ನಿಮಗೆ ಹೇಳಿದ್ದೇನು ಅಂತಂದ್ರೆ, ಈ ಕೃತಯುಗದಲ್ಲಿ ಆದಿಶೇಷನಾಗಿಯೋ
ತ್ರೇತಾಯುಗದಲ್ಲಿ ಅದೇ ಸರ್ಪವು ರಾಮನ ತಮ್ಮ ಲಕ್ಷ್ಮಣನಾಗಿಯೂ, ದ್ವಾಪರ ಯುಗದಲ್ಲಿ ಅದೇ ನಾಗರ ಹಾವು ಆದಿಶೇಷ ಬಲರಾಮನಾಗಿಯೂ, ಅದೇ ದ್ವಾಪರಯುಗದ ನಾಗಶೇಷ ಬಲರಾಮ ಈ ಕಲಿಯುಗದಲ್ಲಿ ಸುಬ್ರಹ್ಮಣ್ಯನಾಗಿ ಅವತಾರ ಮಾಡಿದ್ದಾನೆ. ಅದಕ್ಕಾಗಿ ಅಂತಹ ಸುಬ್ರಹ್ಮಣ್ಯನಿಗೆ ನೀವೇನಾದರೂ ಹಾಲು ಹಾಕ್ತೀರಿ ಅಂತಂದ್ರೆ, ನೀವು ಅದಕ್ಕೊಂದಷ್ಟು ಪುಷ್ಪ ಇಡ್ತೀರ ಅಂತಂದ್ರೆ ಕೃತಜ್ಞತೆ ಹೇಳ್ತಾ ಇರೋದು. ಅದೇನು ತಗೊಂಡು ಕುಡಿದು ಬಿಡುತ್ತಾ? ನಿನ್ನ ಪಿಂಡ ನಿಮ್ಮ ಅಪ್ಪ ನಿಮ್ಮ ತಂದೆಗೆ ಇಟ್ಟಿದ್ದು ಸಮಾಧಿಗೆ ತಿಂದ್ರ ಅವರು, ಉಂಡ್ರ ಅವರು? ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ. ಇಲ್ಲಿ ವಿಜ್ಞಾನವೂ ಇದೆ. ವಿಜ್ಞಾನ 100ಕ್ಕೆ 100. ಯಾವುದೇ ನೀವು ಶಾಸ್ತ್ರವನ್ನ ತೆಗೆದರೂ, ಒಂದು ಮಂತ್ರವನ್ನ ತೆಗೆದರೂ ವಿಜ್ಞಾನಕ್ಕಿಂತಲೂ ಒಂದು ಕೈ ಮೇಲಿದೆ. ಅಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದನ್ನೇ ಕೊಡುತ್ತೆ. ಇಲ್ಲಿ ಬೇರೆ ಇನ್ನೇನು ಹುಡುಕೋದು ಪ್ರಯೋಜನ ಇಲ್ಲ. ಒಂದು ಕೃತಜ್ಞತೆ ರೀ, ಈ ಭೂಮಿನ ಹೊತ್ಕೊಂಡಿದೆ. ಈ ಭೂಮಿನ ಹೊತ್ಕೊಂಡಿರೋಂಥ ಶಕ್ತಿ ಎಷ್ಟಿರ್ಬೇಕು ಅದಕ್ಕಿನ್ನ. ನಮ್ಗೆ ಯಾರಾದ್ರೂ ಒಂದು ಲೋಟ ನೀರು ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಒಂದು ಲೋಟ ನೀರು ತಂದು ಕೊಟ್ರೆ, ನೀನನ್ನು ಹೊತ್ಕೊಂಡಿದೆಯಾ ಇದು ನಾಗರ? ನೀನು ನಾಸ್ತಿಕ ಸರಿ, ನೀನು ಹೊತ್ಕೊಂಡಿರ್ತಾಗ ಭೂಮಿಗೆ ಒಂದು ಕೃತಜ್ಞತೆ ಹೇಳು. ನೀನು ಸರ್ಪನಿಗೆ ಇವತ್ತು ಹಾಲು ಹಾಕಿದ್ರೆ ಭೂಮಿಗೆ ಕೃತಜ್ಞತೆ ಹೇಳಿದಂಗೆ, ಭೂತಾಯಿಗೆ ಧರಣಿಗೆ ನೀನು ಕೃತಜ್ಞತೆ ಥ್ಯಾಂಕ್ಸ್ ಹೇಳಿದಾಗೆ. ನೀನು ಡೈಲಿ ಹೇಳಲ್ಲ, ಅದಕ್ಕಿಂತ ಒಂದು ದಿನ ಬಂದಿದೆ, ಆ ದಿನ ಮಾತ್ರ ಬಳಸ್ಕೋ. ಒಂದಷ್ಟು ಪೂಜೆ ಮಾಡು, ಸಂತೋಷದಿಂದ ಇರು, ಖುಷಿಯನ್ನು ವ್ಯಕ್ತಪಡಿಸು, ಶಾಂತಿಯಿಂದ ಇರು, ನೆಮ್ಮದಿಯಿಂದ ಇರು. ಆವಾಗ ಅದೇನು ಕೊಡುತ್ತೆ ಅಂದ್ರೆ, ಸರ್ಪ ಧನಮಾಪ್ನೋತಿ ಶ್ರೀಯಮಾಪ್ನೋತಿ ಅಂದ್ರೆ ಧನವನ್ನ ಕೊಡುತ್ತೆ, ಚರ್ಮ ರೋಗಗಳನ್ನ ನಿವಾರಣೆ ಮಾಡುತ್ತೆ. ಯಾಕಂದ್ರೆ ಈ ಮಹಾನುಭಾವ ಮಹಾವಿಷ್ಣು ಸರ್ಪ ಹಾಸಿಗೆಯಾಗಿ ಮಾಡಿಕೊಂಡಿದ್ದಾನೆ, ಇನ್ನು ಹಾರವಾಗಿ ಮಾಡಿಕೊಂಡಿದ್ದಾನೆ. ಅದೊಂದು ಅದ್ಭುತ. ಶಿವನ ಕೊರಳಲ್ಲಿರ್ತಕ್ಕಂತಹ ಆ ನಾಗ ವಿಶೇಷವಾಗಿರತಕ್ಕಂತಹದ್ದು ಭಯದ ಸೂಚಕವು, ವಿಷದ ಸೂಚಕವು, ಅಭಯ ಸೂಚಕವಾಗಿರತಕ್ಕಂತಹ ನಾಗ ಅತ್ಯಂತ ಅದ್ಭುತ. ಈಗೆಲ್ಲ ಕೂಡ ಪ್ರತಿಯೊಬ್ಬ ದೇವತೆ ಕೂಡ ನಾಗನನ್ನ ಆಯಾಯ ಸಂದರ್ಭಕ್ಕೆ ಅಲ್ಲಿಗೆ ಸಂಬಂಧಪಟ್ಟ ಬಳಸ್ಕೊಂಡಿದ್ದಾರೆ. ಅದೇ ಶಿವ ಒಂದು ಬಾರಿ ಧನುಸ್ಸು ನೀಡಿದಾಗ ಅದಕ್ಕೆ ದಾರವಾಗಿ ಆಗ್ತಾನೆ ಶೇಷ. ಇಷ್ಟೆಲ್ಲ ಉಪಯೋಗ ಇದೆ. ನಮಗೆ ಉಪಯೋಗ ಭೂಮಿಯನ್ನು ಹೊತ್ತುಕೊಂಡಿದ್ದು. ಭೂಭಾರವನ್ನು ಹೊರಬೇಕು ನೀನಂತೇಳಿ ಬ್ರಹ್ಮ ಆದೇಶವನ್ನು ಮಾಡ್ತಾನೆ. ಅದಕ್ಕೆ ಅಷ್ಟು ಶಕ್ತಿ ಇದೆ. ಅಂತಹ ಶಕ್ತಿಯುತವಾಗಿರತಕ್ಕಂತಹ ನಮ್ಮ ಶಕ್ತಿಯ ಅನುಸಾರ ಒಂದಷ್ಟು ಹಾಲು ಹಾಕಿದ್ರೆ ಹುಡುಕ್ತಿರಲ್ಲ. ನೀವು ಹಾಲನ್ನು ಮಾಡಿ ದೇಶ ಎಲ್ಲ ಪಸರಿಸಿ ಬಿಟ್ಟಿದ್ದೀರಿ. ಎಲ್ಲರನ್ನೂ ಕೂಡ ನೀವು ಸಾಯಿಸ್ತಿದ್ದೀರಿ. ನಾವು ಅಮೃತ ಕೊಟ್ಟು ಬದುಕಿಸ್ತಿದ್ದೀವಿ. ಇದನ್ನು ನೀವು ಮಾತಾಡ್ತೀರಿ. ಏನನ್ಬೇಕು ನಮಗೆ ಗೊತ್ತಾಗಲಿಲ್ಲ. ಇರ್ಲಿ ಆ ಕಡೆ. ಅವ್ರನ್ನ ಪಕ್ಕಕ್ಕಿಟ್ಟು ನೀವು ಮಾಡೋ ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ. ಯಾರಿಗಾದ್ರೂ ಪ್ರಸಾದ ಏನನ್ನು ಕೊಟ್ಟಿದ್ದೀರೋ, ಯಾರ್ಯಾರು ಪೂಜೆ ಮಾಡಿದರೋ ಅವರಿಗೆ ಧನ ಮಾಪ್ನೋತಿ. ನಿಮಗೆ ಮುಂದೆ ಕಾಯಿಲೆಗಳು ಬರೋದಿಲ್ಲ, ಚರ್ಮ ರೋಗಗಳಂತೂ ಮೊದಲೇ ಬರೋದಿಲ್ಲ. ಯಾರೆಲ್ಲ ಕೂಡ ಮಾಡಿಕೊಂಡು ಬಂದಿದ್ರು ಆ ನಾಗನಿಗೆ ಯಾರೆಲ್ಲ ಕೂಡ ಹಾಲು ಇವತ್ತು 5 ಪೂಜೆ ಮಾಡಿದಿರೋ ಅವರೆಲ್ಲರೂ ಕೂಡ ಇಲ್ಲಿಂದ ಒಂದು ನಮಸ್ಕಾರ ಮಾಡ್ತೇನೆ. ಖಂಡಿತವಾಗ್ಲೂ ಗುರುಗಳೇ, ನಾಗರ ಪಂಚಮಿಯ ಆಚರಣೆ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹಿಂದೆ ವಿಡಿಯೋನಲ್ಲಿ ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ಇವತ್ತು ಯಾರೆಲ್ಲ ಹೋಗಿ ಹುತ್ತಕ್ಕೆ ಹಾಲನ್ನ ಹಾಕಿ ಬಂದಿದ್ದಾರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ತುಂಬಾ ಜನ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು, ಹಾಲನ್ನ ವೇಸ್ಟ್ ಮಾಡುವಂತದ್ದು, ಈ ರೀತಿ ಮಾಡಕ್ ಹೋಗ್ಬಾರ್ದು ಅಂತ. ಅಂತವ್ರೆಲ್ಲರೂ ಕೂಡ ಇವತ್ತು ಜಿಪ್ ಹಾಕ್ಬೇಕು ಬಾಯಿಗೆ, ಆ ರೀತಿ ಮಾತುಗಳನ್ನ ಹೇಳಿದೀರಾ. ಬಿಕಾಸ್ ತುಂಬಾ ಸಲ ಹೇಳ್ತಿರ್ತಾರೆ, ಎಷ್ಟೋ ಜನ ರಿಕ್ವೈರ್ಮೆಂಟ್ ಇರೋರು ಅಥವಾ ಮಕ್ಕಳಿಗಾಗಿರ್ಬೋದು ಬೇಕಾಗಿರೋರಿಗೆ ಹಾಲ್ಗಳನ್ನ ಕೊಡಬಹುದು ಅಂತ ಹೇಳ್ತಿರ್ತಾರೆ. ಹಾಲ್ಗಳನ್ನ ವೇಸ್ಟ್ ಮಾಡೋ ಬದಲು ಅಂತಾನೆ ಹೇಳ್ಬೋದು. ಸರಿ, ಹಾಲು ಕೊಡಬಹುದು. ಸರಿ, ಹಾಲು ಇವತ್ತೇ ಕೊಡ್ಬೇಕು ಅಂತ ಏನಿಲ್ವಲ್ಲ. ನೆನ್ನೆ ಕೊಟ್ಟಿದ್ದೀವಿ, ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ. ಕೊಡೋರಂತೂ ಕೊಡ್ತಾನೆ ಇರ್ತಾರೆ. ನೀವು ಯಾವಾಗ ಇದು ನುಡ್ಕೋದು? ಈ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆಯುವಾಗ ನಿಮ್ಮದೇ ಸದ್ದುಗದ್ದೆಲ್ಲ ಮಾಡಿ ಅಶೌಚ ಮಾಡಿಬಿಟ್ಟಿದ್ದೀರಿ, ಸಂಪೂರ್ಣ ಕಲುಷಿತ ಮಾಡಿಬಿಟ್ಟಿದ್ದೀರಿ. ಆ ಪಟಾಕಿ ಹೊಡೆಯುವಾಗ ನಿಮಗೆ ಈ ಶಬ್ದದ್ದು ಪೊಲ್ಯೂಷನ್ ಬಂದ್ಬಿಡುತ್ತೆ. ನಿಮಗೆ ಈ ಥರದ್ದೆಲ್ಲ ಹುಡುಕಾಟ ಮಾಡ್ತೀರ. ನೀವು ಮಾಡೋದನ್ನೇನಾದ್ರು ಪಟ್ಟಿ ಮಾಡಿಬಿಟ್ರೆ ಆ ಪೇಪರು ಪೆನ್ನು ಮುಗಿದೋಗುತ್ತೆ. ಅಷ್ಟಿದೆ ನಿಮ್ದು. ನೀವು ಮಾಡ್ತಾ ಇರೋಂಥದ್ದು ಭ್ರಷ್ಟಾಚಾರದ್ದು. ನಾವು ಮಾಡೋ ಯಾವುದೋ ಒಂದು ಪೂಜೆಯದ್ದು, ಯಾವುದೋ ಒಂದು ಪಟಾಕಿದ್ದು, ಯಾವುದೋ ಒಂದು ಸಿಡಿಮದ್ದು. ಏನು ಗೊತ್ತಾ, ಈ ಕ್ವಾರಿಗಳು ಮಾಡ್ತಾರಲ್ಲ ಪಾಪ, ಎಷ್ಟೋ ಜನ ಆ ಸೌಂಡ್ಗಳಿಗೆ ಮನೆಗಳು ಬಿರುಕು ಬಿಟ್ಟಿದ್ದಾವೆ. ಅದು ಕೇಳಿಸಲ್ಲ ಮುಂಡ್ಯಾವು ನಿಮಗೆ. ಆ ಶಬ್ದದಿಂದ ಪಾಪ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಪಾಪ ಕಾರ್ಮಿಕರು. ಅದು ಕೇಳಿಸಲ್ಲ ನಿಮಗೆ. ನಿಮ್ಮ ಜನ್ಮ ಜಾಡಿಸ್ತು. ನಿಮಗೆ ಬೇಕಾಗಿದೆ ಈ ಸಣ್ಣ ಪಟ್ಟು ಹುಡುಕ್ಬಿಡ್ತೀರಿ. ಇಸ್ಕಾನ್ ನೋಡಿದ್ರಲ್ರಿ ಏನೇನು ಕೊಡ್ತಾ ಇದೆ ಅಂತ. ಇವತ್ತಲ್ಲ, ನೆನ್ನೇನೋ ಹಾಲು ಕೊಟ್ಕೊಂಡ್ ಬಂದಿದೆ, ಮೊನ್ನೆ ಅಮೃತ ಕೊಟ್ಕೊಂಡು ಬಂದಿದೆ. ಪ್ರತಿನಿತ್ಯ ಅದನ್ನು ಕೊಡ್ತಾ ಬರ್ತೀವಿ. ಪಾಪ ನಿಮ್ಗೆ ಒಂದಿನ ಬೇಕಲ್ಲ. ನೀವು ನೋಡಿದ್ದು ಇವತ್ತೇ ಅಲ್ವಾ ಹಾಲು ಒಯ್ದಿದ್ದು. ಅದಕ್ಕೆ ನೀವು ಮಾತಾಡ್ತೀರಿ. ಮಾತಾಡಿ. ಆದರೆ ಹಾಲು ಕೊಡೋ ಅಂಥವ್ರು ನಾವು ಮಕ್ಕಳಿಗೂ ಕೊಟ್ಟಿರ್ತೀವಿ, ಜೊತೆಗೆ ಇವತ್ತು ನಾಗನಿಗೂ ಅರ್ಪಣೆ ಮಾಡಿರ್ತೀವಿ. ನಾಗನಿಗೆ ನೆನ್ನೆ ಮೊನ್ನೆ ಮಾಡಕ್ ಬಂದಿಲ್ಲ. ಆ ನಾಗನದ ಬರ್ತ್ಡೇ ಇವತ್ತು.
ಅದಕ್ಕಾಗಿ ಇವತ್ತು ಅವನಿಗೆ ಅರ್ಪಣೆ ಮಾಡಿದೀವಿ. ಅಷ್ಟು ಬಿಟ್ರೆ ಮಕ್ಕಳಿಗೆ ಯಾವತ್ತೂ ನಾವು ಇದ್ರ ಜೊತೆಗೆ ಮಕ್ಕಳು ಕೊಡ್ತಾನೆ ಇರ್ತೀವಿ. ಮಕ್ಕಳು ಕೊಡಲ್ಲ ಅಂತಲ್ಲ, ಮಕ್ಕಳಿಗೆ ಕೊಟ್ಟು ಒಂದಷ್ಟನ್ನ ಇಲ್ಲಿ ಹಾಕಿರ್ತೀವಿ. ಅದಕ್ಕೆ ನೀವು ಬೇಸರ ಮಾಡಿಕೊಂಡ್ರೆ ಇನ್ನು ನಾವೇನ್ ಅನ್ಬೇಕೋ ನಮ್ಗೆ ಅರ್ಥ ಆಗ್ಲಿಲ್ಲ. ಖಂಡಿತ ಗುರುಗಳೇ, ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನ ತಿಳಿಸಿದ್ದೀರಾ. ಇನ್ನು ನಾಗರ ಪಂಚಮಿ ಆಚರಣೆ ಹೇಗ್ ಮಾಡ್ಬೇಕು, ಹೇಗೆಲ್ಲ ಮಾಡಿರೋರ್ಗೆ ಚರ್ಮದ ವ್ಯಾಧಿಗಳು ಕೂಡ ಬರೋದಿಲ್ಲ, ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಈಗ ಆಲ್ರೆಡಿ ತಾವೆಲ್ಲರೂ ಕೂಡ ನಾಗರ ಪಂಚಮಿಯ ಆಚರಣೆಯನ್ನ ಮಾಡಿ ಬಂದಿದ್ದೀರಾ. ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಅಂತ ಶುಭ ಹಾರೈಸ್ತೀವಿ. ನಮಸ್ಕಾರ.